ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಮದ್ಯದ ಅಂಗಡಿ ಮಾಲೀಕರ ಒತ್ತಡಕ್ಕೆ ಮಣಿದಂತ ಸರ್ಕಾರದ ಲೈಸೆನ್ಸ್ ನವೀಕರಣ ಶುಲ್ಕವನ್ನ ಇಳಿಸಿದೆ. %100 ಅಬಕಾರಿ ಲೈಸೆನ್ಸ್ ಶುಲ್ಕವನ್ನ ಏರಿಸಿದಂತ ಸರ್ಕಾರ ಮಾಲೀಕರ ಒತ್ತಡಕ್ಕೆ ಮಣಿದು %50ಕ್ಕೆ ಇಳಿಸಿದೆ. ಈ ಪರಿಷ್ಕೃತ ದರ ಜುಲೈ 1ರಿಂದ ಅನ್ವಯ ಆಗುತ್ತೆ. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಹಾಗೂ ಇತರ ಮೂವರನ್ನ ಒಳಗೊಂಡಂತ ಗಗನಯಾತ್ರೆ ನಾಳೆಯಿಂದ ಶುರುವಾಗ್ತಾ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳುವಂತ ಮಹತ್ವಾಕಾಂಕ್ಷೆಯ ಆಕ್ಸಿಯಮ್ 4ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 25ರ ಮುಂಜಾನೆ ಇದು ಶುರುವಾಗ್ತಾ ಇದೆ ಅಂತಾನೆ ನಾಳೆ ಬೆಳಗ್ಗೆ ಇದು ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ನೆಲಮಂಗಲ ಪೊಲೀಸರು ಅವ್ರ ವಿಚಾರವಾಗಿ ಸಾಫ್ಟ್ ಕಾರ್ನರ್ ತೋರಿಸಿದ್ರ ಅನ್ನುವಂಥ ಪ್ರಶ್ನೆ ಮೂಡಿದೆ. ನಿನ್ನೆ 4 ಮೇಲೆ ಹಲ್ಲೆ ನಡೆಸಿದಂತ ಆರೋಪದ ಅಡಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಹಾಗೆ ಪುತ್ರ ಆಶುತೋಷ್ ಜೊತೆಗೆ ಗನ್ಮ್ಯಾನ್ ಶ್ರೀಧರ್ ಹಾಗೆ ಡ್ರೈವರ್ ಮಹೇಶ್ನನ್ನ ಬಂಧಿಸದೆ ಬಿಟ್ಟು ಕಳಿಸಲಾಗಿತ್ತು. ತದನಂತರ ಆಕ್ರೋಶ ವ್ಯಕ್ತ ಆಗ್ತಾ ಇದ್ದಾಗೆ ಗನ್ಮ್ಯಾನ್ ಮತ್ತು ಡ್ರೈವರ್ನನ್ನ ಮಾತ್ರ ಬಂಧಿಸಿದ್ದರು. ಇಬ್ಬರಿಗೂ ಜಾಮೀನು ಸಿಕ್ಕಿದೆ. ಇನ್ನು ಅನಂತಕುಮಾರ್ ಹೆಗಡೆ ವಿರುದ್ಧ ಕೇಸ್ ದಾಖಲಾದರೂ ಬಂಧಿಸದೇ ಇರೋದು ಅನುಮಾನಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಪರಮೇಶ್ವರ್, ಅನಂತಕುಮಾರ್ ಹೆಗಡೆ ಹೊಡೆದಿಲ್ಲ ಅಂತ ಪೊಲೀಸರು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತನಿಖೆ ಮಾಡ್ತಿದ್ದಾರೆ. ಹೆಗಡೆ ಹೊಡೆದ್ರ ಇಲ್ವಾ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಮಾವು ಬೆಳೆಗೆ ಬೆಲೆ ನೀಡುವಂತೆ ಆಗ್ರಹಿಸಿ ಹೆದ್ದಾರಿಯನ್ನ ತಡೆದಂತ ರೈತರು, ಅದರಲ್ಲೂ ಕೂಡ ಈ ಕೋಲಾರ ಭಾಗದಲ್ಲೆಲ್ಲ ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದರು. ಚೆನ್ನೈ ಬೆಂಗಳೂರು ಹೆದ್ದಾರಿಗೆ ಮಾವನ್ನ ಸುರಿದು ಆಕ್ರೋಶವನ್ನ ಹೊರಹಾಕಿದ್ದರು. ಕೋಲಾರದ ಕೊಂಡರಾಜನಹಳ್ಳಿ ಬಳಿ ಹೆದ್ದಾರಿ ತಡೆದು ಸರ್ಕಾರಕ್ಕೆ ಡೆಡ್ಲೈನ್ ಹಾಕಿದ್ದರು. ಸರ್ಕಾರ ಕೂಡಲೇ ಬೆಂಬಲ ಬೆಲೆ ಘೋಷಿಸಬೇಕು, ಇಲ್ಲದೆ ಹೋದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ಗುರುವಾರ ಕೋಲಾರ ಜಿಲ್ಲಾ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಾವಿನ ಬೆಳೆಗೆ ಉತ್ತಮ ಬೆಲೆ ಸಿಗದೆ ಕಂಗಾಲಾಗಿದ್ದ ರೈತರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬರೆದಿದ್ದಂತ ಪತ್ರಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸ್ಪಂದಿಸಿದ್ದಾರೆ. 2025-26ನೇ ಸಾಲಿನ ಮಾವು ಬೆಳೆಗೆ ಪ್ರತಿ ಕ್ವಿಂಟಾಲ್ಗೆ ₹1,616 ಪರಿಹಾರ ಘೋಷಣೆ ಆಗಿದೆ.